ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಇದು ಯೂಟ್ಯೂಬ್ನಲ್ಲಿ ಫುಲ್ ವೀಡಿಯೋ ಮೊದಲನೇ ವೀಡಿಯೋ ಆಗಿರ್ತದೆ ನೋಡ್ರಿ. ಈಗಾಗಲೇ ನಾನು ಬಹಳಷ್ಟು ಶಾರ್ಟ್ ವೀಡಿಯೋ ಬಿಟ್ಟಿದ್ದೀನಿ. ಫಸ್ಟ್ ಫುಲ್ ವೀಡಿಯೋ ಅಂದರೆ ಇದು ನಂದು ಮೊದಲನೇ ವೀಡಿಯೋ ಆಗಿರ್ತದೆ ನೋಡ್ರಿ. ಈ ಥರ ಬ್ಯೂಟಿಫುಲ್ಲಾಗಿ ಬ್ಲೌಸ್ ಪೀಸ್ ಯೂಸ್ ಮಾಡಿ ಲಕ್ಷ್ಮಿಗೆ ಹೆಂಗೆ ಸೀರೆ ಉಡ್ಸೋದಂತ ನಾನು ನಿಮಗೆ ತೋರಿಸ್ತಿದ್ದು ನೋಡ್ರಿ. ಈ ಥರ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದು ನೋಡ್ರಿ. ಬ್ಲೌಸ್ ಪೀಸ್ ತೊಗೊಂಡು ಕಿಶಿಂದ ಎರಡು ಸೈಡ್ ಏನು ದಡಿ ಇರ್ತಾವೆ ಸೆಂಟ್ರಲ್ಲಿ ಹಿಡ್ಕೊಂಡು ಕಿಶಿಂದ ಎರಡು ಸೈಡ್ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡು ತೊಗೋಬೇಕು. ನಾನೇನಾದರೂ ಹೇಳಿದ್ದು ನಿಮಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋದಾಗ ಯಾವ ರೀತಿ ನಾನು ತೋರಿಸ್ಕೊಟ್ಟಿದ್ದೆ ಆ ಥರ ನೀವು ನೋಡ್ಕಿಶಿಂದ ಟ್ರೈ ಮಾಡ್ಬೋದು. ಈ ಥರ ಪ್ಲೇಟ್ಸ್ ಮಾಡ್ಕಿಶಿಂದ ನಿಮ್ಮ ಹತ್ರ ಬಟ್ಟೆ ಕ್ಲಿಪ್ ಇದ್ದರೆ ಹಾಕ್ಬೋದು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹೆಲ್ಪ್ನಿಂದ ನೀವು ಈ ಥರ ಈ ಸಿಸರ್ ಇಟ್ಕಿಶಿಂದ ಒಂದೊಂದೇ ಪ್ಲೇಟ್ಸ್ಗಳು ಜೋಡಿಸ್ಕೊಂಡು ತೊಗೊಳಗತ್ತಿದ. ಈ ಸೈಡಿಂದ ಕೂಡ ಅಷ್ಟೇ ಒಂದೊಂದೇ ಪ್ಲೇಟ್ಸ್ಗಳು ಜೋಡಿಸ್ಕೊಂಡು ತೊಗೊಂಡು ಒಂದು ಪಿನ್ ಹಾಕ್ಕೊಂಡು ತೊಗೋಬೇಕು. ಈ ಥರ ಒಂದು ಪಿನ್ ಹಾಕ್ಕೊಂಡು ತೊಗೊಳ್ಬೇಕು ಎಲ್ಲನೂ ಜೋಡಿಸ್ಕೊಂಡು. ಆಮ್ಯಾಗ ಸೆಂಟ್ರಲ್ಲಿ ಕೂಡ ಅಷ್ಟೇ ಒಂದೊಂದೇ ಪ್ಲೇಟ್ಸು ಟೈಟಾಗಿ ಜಗ್ಗಿ ಎಲ್ಲನೂ ಜೋಡಿಸ್ಕೊಂಡು ಕಿಶಿಂದ ಸೆಂಟ್ರಲ್ಲಿ ಕೂಡ ಒಂದು ಪಿನ್ ಹಾಕ್ಕೊಂಡು ತೊಗೋಬೇಕು. ಸೆಂಟ್ರಲ್ ಪಿನ್ ಹಾಕ್ಕೊಂಡು ಕಿಶಿಂದ ಆಮ್ಯಾಗ ಕೊನೆ ಕೂಡ ಅಷ್ಟೇ ಒಂದೊಂದೇ ಪ್ಲೇಟ್ಸ್ ಇಟ್ಕೊಂಡು ಅಲ್ಲಿ ಕೂಡ ಒಂದು ಪಿನ್ ಹಾಕ್ಕೊಂಡು ತೊಗೋಬೇಕು. ಈ ಸೀರೆ ಎಲ್ಲ ಉಡ್ಸೋಕ್ಕೆ ಬರಲ್ಲ ಅನ್ನೋರು ಜೊತೆಗೆ ಈ ವರ್ಕಿಂಗ್ ವುಮನ್ಸ್ಗಳಿಗೆಲ್ಲ ಇದು ಹೆಲ್ಪ್ ಆಗ್ತದೆ ನೋಡ್ರಿ. ಯಾಕಂದ್ರೆ ಅವರಿಗೆಲ್ಲ ಟೈಮ್ ಇರಲ್ಲ ಸೀರೆ ಎಲ್ಲ ಉಡ್ಸೋಕೆ. ಅದಕ್ಕೊಂದು ಈ ಥರ ಬ್ಲೌಸ್ ಪೀಸ್ದಾಗ ಈ ಥರ ರಾತ್ರಿನೇ ನೀವು ಪ್ಲೇಟ್ ಮಾಡಿಸ್ಕೊಂಡು ಇಟ್ಟರೆ ಮುಂಜಾನೆ ಕ್ವಿಕ್ಕಾಗಿ ಪೂಜೆ ಮಾಡೋಕೆ ನಿಮ್ಗೆ ಹೆಲ್ಪ್ ಆಗ್ತದೆ ನೋಡ್ರಿ. ನಾ ಇಲ್ಲಿ ಒಂದು ಮಣಿ ಮ್ಯಾಗ ಒಂದು ದೊಡ್ಡ ಕಳಸ ಒಂದು ಸಣ್ಣ ಕಳಸ ಇಟ್ಕೊಂಡಿದ್ದೆ. ಒಂದು ಸಣ್ಣ ಕಳಸಕ್ಕೆ ಏನದ ಒಂದು ಕೋಲು ಅಥವಾ ಒಂದು ಕಟ್ಗೆನೋ ನಿಮ್ಮ ಹತ್ರ ಏನಿದೋ ಅದು ಕಟ್ಕೊಂಡು ತೊಗೋಬೇಕು. ಕಟ್ಕೊಂಡು ತೊಗೊಂಡು ಈ ಪ್ಲೇಟ್ಸ್ ಏನು ಮಾಡೋದಿರ್ತೀವಿ ನೋಡ್ರಿ, ಅದು ಹಿಂದಿನ ಸೈಡ್ ಹಾಕಿ ಎರಡು ಲೆವೆಲಾಗಿ ನೋಡಿಕೊಂಡು ಎರಡು ಒಂದೇ ರೀತಿ ಸೋನಾಗಿ ಬರೋ ಥರ ಇಟ್ಕೊಂಡು ಕಿಶಿಂದ ಸೆಂಟ್ರಲ್ಲಿ ಒಂದು ಲೇಸ್ ಕಟ್ಕೊಳ್ಳೋಗತ್ತಿದ. ಲೇಸ್ ಕಟ್ಕೊಂಡು ದಂಡಿಗೆ ನಾವು ಪಿನ್ ಹಚ್ಚೋದಿರ್ತದೆ ನೋಡ್ರಿ, ಆ ಪಿನ್ ತೆಗೆದು ಕಿಶಿಂದ ಇಟ್ಕೋಬೇಕು. ಆಮ್ಯಾಗ ಇಲ್ಲಿ ನಾವು ಕುತ್ತಿಗೆ ಹತ್ರ ಅದು ದಾರ ಕಟ್ಕೊಂಡಿರ್ತೀವಿ, ಆ ದಾರ ಕಾಣಿಸ್ಬಾರ್ದತ್ತಂದು ಹೇಳಿ ಕಿಶಿಂದ ಲಾಸ್ಟಿಂದ ಒಂದೊಂದು ಪದ್ರ ಎರಡು ಸೈಡಿಂದ ಒಂದೊಂದು ಪದ್ರ ಜಗ್ಗಿ ಕಿಶಿಂದ ಅಲ್ಲೊಂದು ಟೈಟಾಗಿ ಒಂದು ಪಿನ್ ಹಚ್ಕೊಂಡು ತೊಗೋಬೇಕು. ಈ ಥರ ಪಿನ್ ಹಚ್ಕೊಳ್ಳೋದ್ರಲ್ಲಿಂತ ಆ ಕಟ್ಟಿರುವಂಥ ದಾರ ಏನದ ಅದು ಕಾಣಿಸಲ್ಲ ನೋಡ್ರಿ. ಪಿನ್ ಹಚ್ಕೊಂಡು ಕಿಶಿಂದ ಆಮ್ಯಾಗ ಎರಡು ಸೈಡಿಂದ ಭೀ ಒಂದೊಂದೇ ಪ್ಲೇಟ ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು. ಒಂದ್ರ ಮೇಲೊಂದು ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಕಿಶಿಂದ ಒಂದೊಂದೇ ಸರಿಸ್ತಾ ಹೋಗಬೇಕು. ಎದೆ ಭಾಗದಲ್ಲೂ ಹತ್ರ ಅಷ್ಟೇ ನೀಟಾಗಿ ಒಂದೊಂದೇ ಪ್ಲೇಟ ಜೋಡಿಸ್ಕೊಂಡು ತೊಗೊಂಡ್ರೆ ಈ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಪೀಸ್ ಯೂಸ್ ಮಾಡಿ ಸೀರೆನ ನೀವು ಇಷ್ಟು ಸುಂದರವಾಗಿ ಉಡಿಸ್ಬೋದು. ಸೇಮ್ ಡಿಟ್ಟು ಸೀರೆ ಉಡ್ಸೋರ ಥರನೇ ಕಾಣಿಸ್ತದೆ ಅನ್ಸೋದೇ ಇಲ್ಲ ಇದು ಬ್ಲೌಸ್ ಪೀಸ್ ಯೂಸ್ ಮಾಡಿ ಕಿಶಿಂದ ಹಾಕ್ಯಾರಂದು. ಬೇರೆ ಸ್ಟೈಲಲ್ಲಿ ಯಾವ ರೀತಿ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅನ್ನೋ ಐಡಿಯಾ ನಾನು ನಿಮಗೆ ತೋರಿಸ್ತೀನಿ ರೀ. ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೊಸ ಸ್ಟೈಲ್ದಾಗ ಲಕ್ಷ್ಮಿಗೆ ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಸೀರೆ ಉಡಿಸೋದು ನಿಮ್ಮ ಜೊತೆಗೆ ನಾ ಶೇರ್ ಮಾಡ್ಕೊಂಡು ತೊಗೋತೀನಿ ರೀ. ಅದ್ರ ಜೊತೆಗೆ ನೋಡಿರಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ನಿಜವಾಗ್ಲೂ ಸೀರೆ ಉಡಿಸೋರೋ ಥರನೇ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಈ ಥರ ಕೈ ಮತ್ತು ಕಾಲುಗಳು ನಿಮ್ಗೇನಾದರೂ ಯಾವ ರೀತಿ ಮನೆಯಲ್ಲೇ ಸ್ಟಿಚ್ ಮಾಡಬೇಕು ಅನ್ನೋ ವೀಡಿಯೋ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ವೀಡಿಯೋ ಮಾಡಿ ನಾನು ಹಾಕ್ತೀನಿ. ಯಾಕಂದರೆ ಇವಾಗೆಲ್ಲ ಇದ್ರ ರೇಟು 600, 600, 1000 ತನಕ ಇದ್ರ ರೇಟ್ ಆದ ನೋಡ್ರಿ. ಅದಕ್ಕೊಂದು ಸಿಂಪಲ್ಲಾಗಿ ಈ ಥರ ಮನೆಯಲ್ಲೇ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮ್ಮ ದುಡ್ಡು ಕೂಡ ಸೇವ್ ಆಗ್ತದೆ. ಯಾರಿಗೆಲ್ಲ ವೀಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ.